टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಳ್ಳಂಬೆಳಗ್ಗೆ ಆಘಾತಕಾರಿಯಾದಂತಹ ಸುದ್ದಿ ಅಂತಂದ್ರೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ ಅನ್ನೋದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ವಿಧಿವಶರಾದರು. ಹಿರಿಯ ನಟ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದರು ಬ್ಯಾಂಕ್ ಜನಾರ್ದನ್. ಸುಲ್ತಾನ್ ಪಾಳ್ಯದ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. 800ಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿ ಜನಮನ ಗೆದ್ದಂತಹ ನಟ, ಹಾಸ್ಯ ಪಾತ್ರಗಳಿಗೆ ಜೀವ ತುಂಬಿದ್ದಂತಹ ನಟ, ಕಿರುತೆರೆ ರಂಗಭೂಮಿಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದಂತಹ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಇನ್ನೂ ನೆನಪು ಮಾತ್ರ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಳಗಿನ ಜಾವ 2:30 ಸುಮಾರಿಗೆ ವಿಧಿವಶರಾಗಿದ್ದಾರೆ. 80-90ರ ದಶಕದ ಸಂದರ್ಭದಲ್ಲಂತೂ ಬಹಳ ಬೇಡಿಕೆ ಇದ್ದಂತಹ ನಟ. 500ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿ ಜನಮನ ಗೆದ್ದಂತಹ ನಟ. 85ರಲ್ಲಿ ಅವರು ನಟನೆಗೆ ಪದಾರ್ಪಣೆ ಮಾಡಿದ್ದು. ಪಿತಾಮಹ ಚಿತ್ರದ ಮೂಲಕ ಅವರು ಆಕ್ಟಿಂಗ್ ಕರಿಯರ್ ಅನ್ನು ಶುರು ಮಾಡ್ತಾರೆ. ನಂತರ ಬೆಟ್ಟದ ತಾಯಿ, ಪೊಲೀಸ್ ಹೆಂಡತಿ, ತರ್ಲೆ ನನ್ನ ಮಗ, ಹೀಗೆ 16 ಚಿತ್ರಗಳು, ಅಂದರೆ ಒಂದಕ್ಕಿಂತ ಒಂದು ಚಿತ್ರಗಳಲ್ಲಿ ಅವರ ನಟನೆ ಇವತ್ತಿಗೂ ಕೂಡ ಹಲವು ಹಿರಿಯ ನಟರು TV9 ಜೊತೆ ಮಾತನಾಡ್ತಾ ಸ್ಮರಿಸ್ತಾ ಇದ್ರು. ಒನ್ ಟೇಕ್ ಆರ್ಟಿಸ್ಟ್ ಅಂತ. 2016ರಿಂದ ಈಚೆಗೆ ಅವರು ಅಷ್ಟಾಕ್ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಮಠ ಚಿತ್ರ ಜೊತೆಗೆ ಉಂಡೆನಾಮ ಚಿತ್ರದಲ್ಲಿ ನಟಿಸಿದ್ದು ಬಿಟ್ರೆ ಬೇರೆ ಯಾವ ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಿಲ್ಲ. ಬ್ಯಾಂಕ್ನಲ್ಲಿ ಅವರು ಕೆಲಸ ಮಾಡ್ತಿದ್ರಿಂದ ಅವರಿಗೆ ಬ್ಯಾಂಕ್ ಜನಾರ್ದನ್ ಅನ್ನುವಂತಹ ಹೆಸರು ಬಂದದ್ದು. ಹಲವಾರು ನಾಟಕಗಳನ್ನ ಮಾಡ್ತಾ ಇದ್ರು. ಕಲೆ ಬಗ್ಗೆ ವಿಪರೀತ ಆಸಕ್ತಿ ಇತ್ತು. ಚಿತ್ರದುರ್ಗದ ಸಮೀಪ ಹೊಳಲ್ಕೆರೆ ಬಳಿ ಬ್ಯಾಂಕ್ ಒಂದರಲ್ಲಿ ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರ ನಾಟಕ ನೋಡಿ ಧೀರೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆಗಿ ಅವರಿಗೆ ಅವರಿಗೆ ಆಕ್ಟಿಂಗ್ ಕರಿಯರ್ ಶುರು ಆಗುತ್ತೆ. ಮಂಡ್ಯ ರಮೇಶ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಗೆಳತಿ. ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಬಹಳ ದೊಡ್ಡ ಆಘಾತ. ತಾವು ಅವ್ರದ್ದು ಯಾವ ರೀತಿ ಸ್ಮರಿಸ್ತೀರಿ? ತಾವು ಅವರೊಂದಿಗೆ ಕಳೆದಂತಹ ಕ್ಷಣಗಳ ಬಗ್ಗೆ ಸ್ಮರಿಸೋದಾದ್ರೆ? 24 ವರ್ಷಗಳ ಹಿಂದೆ ನನ್ನ ಆರಂಭದ ದಿನಗಳದು. ನಾನು ಬಂದು 30 ವರ್ಷ ಆದ್ರೂ ಒಂದು 3-4 ವರ್ಷದಲ್ಲೇ ನನಗೆ ಚಿತ್ರರಂಗದಲ್ಲಿ ಅತ್ಯಂತ ಬಹಳ ಪ್ರೀತಿಯಿಂದ ಒಬ್ಬ ಹೊಸಬನನ್ನ ಅಲ್ಲಿದ್ದ ಸ್ಥಳೀಯ ಹಿರಿಯ ಪೋಷಕ ನಟರು ಎಷ್ಟು ಪ್ರೀತಿಯನ್ನು ನಡೆಸ್ಕೋಬಹುದು, ಅವ್ರಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ರು ತಾಯಿ. ಬ್ಯಾಂಕ್ ಜನಾರ್ದನ್ ಅವರ ಹೃದಯ ಮಾತ್ರ ನಿಜವಾಗ್ಲೂ ಒಂದು ದೊಡ್ಡ ಖಜಾನೆ. ಅದು ಪ್ರೀತಿಯ ಮಹಾಪೂರ. ಅದು ಅಷ್ಟು ದೊಡ್ಡ ಖಜಾನೆ. ಅವರು ಆರಂಭದ ದಿನಗಳಲ್ಲಿ ಅವರು ಮತ್ತೆ ಇನ್ನೊಬ್ರು ಸೋಮು ಅಂತಿದ್ರು, ಅವರಿಬ್ರು ಬರೀ ಬೈಕ್ ತಗೊಂಡು ಅವಕಾಶಗಳಿಗಾಗಿ ಒಂದೊಂದು ಬ್ಯಾಂಕಲ್ಲಿ ಇದ್ದಾಗ್ಲೂ ರಜಾ ಹಾಕ್ಬಿಟ್ಟು ಅಥವಾ ರಜಾ ಕೊಡದೇ ಇದ್ದಾಗ್ಲೂ ಅವ್ರು ಗೋಳಾಡ್ಕೊಂಡು ಏನೋ ಅಲ್ಲಿಂದ ಇಲ್ಲಿಗೆ ಹೋಗಿ ಎಲ್ಲೆಲ್ಲಿ ಶೂಟಿಂಗ್ ಆಗ್ತದೆ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋರಂತೆ ಕೈ ಕಟ್ಕೊಂಡು. ಬಹಳ ಒದ್ದಾಡ್ತಾ ಇದ್ದೆ ಕಣೆ ರಮೇಶ ಅಂತ ತುಂಬಾ ಹೇಳೋರು. ಎಳೆಯ ತಲೆಮಾರಿನ ಹುಡುಗರ ಜೊತೆ ಅವ್ರು ಮಾತಾಡ್ತಾ ಇದ್ದ ರೀತಿ, ವಿಶೇಷವಾಗಿ ನನ್ನ ಜೊತೆ ಅಂತೂ ನಂಗೆ ಚೆನ್ನಾಗಿ ನೆನಪಿದೆ. ನನ್ಗೆ ಎಷ್ಟೊಂದು ಚಿತ್ರಗಳಲ್ಲಿ ವಿಶೇಷ ಬೇರೆ ಬೇರೆ ಊರುಗಳಿಗೆಲ್ಲ ಹೋದಾಗ, ಇವಾಗ ನಾವ್ ಯಾವ್ದೋ ಒಂದು ನಾನು ನನ್ನ ಹೆಂಡ್ತಿರೋ ಪಿಕ್ಚರ್ ಶೂಟಿಂಗ್ ಹೋದ್ರೆ ಇದಕ್ಕೆ ಹೋಗವು ನೇಪಾಳ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲೋ ನೇಪಾಳದಲ್ಲಿ ಕುಲುಮನಲ್ಲಿ ಶೂಟಿಂಗ್ ಆಗ್ಬೇಕಾರೆ ಆ ಕೊರಿಯೋ ಎಂತ ಚಳಿ, ಅದು ಅಂತ ಚಳಿಲಿ ನಾವಿಬ್ರಿಗೂ ಒಂದು ರೂಮ್ ಕೊಟ್ಟಿರೋರು. ನಾವು ಅವರು ಚಳಿ ನಡುಕ್ತಾ ಇದ್ರೆ ನಾನು ತಮಾಷೆ ಮಾಡ್ತಾ ಇರುವೆ, ನನ್ನ ನೋಡ್ಬಿಟ್ಟು ಅವ್ರು ತಮಾಷೆ ಮಾಡೋರು. ಆಮೇಲೆ ಏನೇ ಇದು ಇಂಥ ಚಳಿ ಇದೆ ಇಲ್ಲಿ, ಹೆಂಗೆ ಜನ ಬದುಕ್ತಾರೆ ಅಂತ ನಾವು ಒಬ್ರಿಗೊಬ್ರು ತಮಾಷೆ ಮಾಡ್ಕೋತಾನೆ. ಅಂದ್ರೆ ಅವ್ರ ಸೀನಿಯರ್ ಆದ್ರೂ ಒಬ್ಬ ಕಿರಿಯನನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದ ರೀತಿ ಮತ್ತು ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದ ರೀತಿ. ಮತ್ತೆ ಹೊಸಬರಿಗೆ ಇವತ್ತು ಜನ ಮಾತಾಡ್ಸೋದೇ ಕಷ್ಟ, ಅಂತದ್ರಲ್ಲಿ ರೇಟ್ ಹೆಂಗ್ ಫಿಕ್ಸ್ ಮಾಡ್ಕೋಬೇಕು, ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಯಾವ ತರ ನಡೆಸ್ಕೋತಾರೆ, ನಾವು ಹೆಂಗಿರ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಡೋರು. ಅಲ್ಲ ಸರ್, ಆದ್ರೆ 500ಕ್ಕೂ ಹೆಚ್ಚು ಚಿತ್ರ ಅಂತಂದ್ರೆ ನಿಜಕ್ಕೂ ಬಹಳ ದೊಡ್ಡ ಸಾಧನೆ. ಅದರಲ್ಲೂ ಅವರ ಕಾಮಿಕ್ ಟೈಮಿಂಗ್ ಬಗ್ಗೆ. ಹೌದೌದು. ಅವ್ರು ಅಂತ ಸಂದರ್ಭದಲ್ಲಿ ಇವತ್ತು 500 ಪಿಕ್ಚರ್ ಮಾಡೋದು ಅಂತ ಬೇರೆ. ಯಾಕೆಂದ್ರೆ ಅವತ್ತಿನ ಮಾಡ್ಕೊಂಡ್ರೆ ಒಂದು ವಿಶೇಷ ಏನವರು ನೋಡಿ, ಒಂದು ಕನ್ನಡ ಚಿತ್ರರಂಗದಲ್ಲಿ ಈ ನಾಗಾಭರಣ ಅವರ, ನಾರಾಯಣ ಅವರೆಲ್ಲಾರು ಜನ ಗುರ್ಸೋದು, ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ಎಲ್ಲಾರು ಡೈರೆಕ್ಟ್ ಮಾಡಿದ್ರು ಅಂತಾರಲ್ಲ, ಹಂಗೆ ಫ್ರಮ್ ದ ರಾಜ್ಕುಮಾರ್ ಒಂದು ಲೆಜೆಂಡ್ ನಂಬರ್ 1 ಅಂತ ಆಟ ನೀವು ಇಟ್ಕೊಂಡ್ರೆ, ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಆದಿಯಾಗಿ ಈ ತುದಿಯ ಸುದೀಪ್, ದರ್ಶನ್ ವರ್ಗೂ, ಈ ಜನರೇಷನ್ ವರ್ಗೂ ಎಲ್ಲಾ ನಟರ ಜೊತೆ ಆಕ್ಟ್ ಮಾಡಿದ್ದು ಒಬ್ಬ ಪೋಷಕ ನಟ ಅಂತಿದ್ರೆ ಅದು ಬ್ಯಾಂಕ್ ಜನಾರ್ದನಮ್ಮ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿಯಾದದ್ದಿದೆಯಾ? ಯಾಕಂದ್ರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇತ್ತು. ಇಲ್ಲ, ಈಗ ಒಂದು
ನಮ್ಮ ಈಗಾಗಲೇ ಅವ್ರಿಗೆ 2 ಸರಿನೋ ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಸರ್ಜರಿ ಎಲ್ಲ ಆಗಿತ್ತು, ಆಪರೇಷನ್ ಆಗಿತ್ತು. ಆಮೇಲೆ ಹುಷಾರಾಗೋಡವರು, ಆಮೇಲೆ ಅವರು ಕರಿಬಸವಯ್ಯ ಇವರೆಲ್ಲ ಸೇರ್ಕೊಂಡು ನನಗೆ ಗೊತ್ತಿರೋಂಗೆ ಕನ್ನಡದ ಮೊಟ್ಟ ಮೊದಲ ಪೋಷಕ ನಟರ ಸಂಘಕ್ಕೆ ಅಧ್ಯಕ್ಷರಾಗಿದ್ರು ಅವರು. ಜನಕ್ಕೆ ಬರೀ ದೊಡ್ಡ ದೊಡ್ಡ ಕಲಾವಿದರುಗಳು ಮಾತ್ರ, ಸ್ಟಾರ್ಗಳನ್ನ ಮಾತ್ರ ರೆಸ್ಪೆಕ್ಟ್ ಮಾಡ್ತಾರೆ, ಆಮೇಲೆ ನಮಗ್ ತೊಂದರೆ ಯಾರು ಕೇಳಲ್ಲ ಅಂತ ಪೋಷಕ ನಟರ ಸಂಘನ ಹುಟ್ಟ ಹಾಕಿದ್ರಲ್ಲ ಆರಂಭದಲ್ಲಿ. ಅದ್ರಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಿದವರು ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆ, ಆಮೇಲೆ ಡಿಂಗ್ರಿ ನಾಗರಾಜು ಅವ್ರು ಎಲ್ಲರೂ ಇದ್ರು. ಅದು ಬ್ಯಾಂಕ್ ಜನಾರ್ದನ್ ಅವ್ರು ಕಷ್ಟಪಟ್ಟಿದ ರೀತಿ ನಂಗೆ ಚೆನ್ನಾಗಿ ನೆನಪಿದೆ. ಎಲ್ಲಾ ತರನು ಅಪ್ಲಿಕೇಶನ್ ಕೊಟ್ಟು ಅವ್ರ ಹತ್ರ ತುಂಬಿಸಿ ಫಾರಂ ತಗೊಂಡು ಒಂದು ರಾಜ್ಯೋತ್ಸವ ಅಂತ ಮಾಡಿ ಫಂಕ್ಷನ್ಗಳು ಮಾಡಿ ಯಾರನ್ನ ಗೌರವಿಸೋದು ಎಲ್ಲ ಮಾಡ್ತಾ ಇದ್ರು. ನಿಜ ನಿಜ. ಅದರಲ್ಲೂ ಈ ಹಾಸ್ಯವನ್ನ ಒಂದು ಪ್ರದರ್ಶಿಸೋದಿದೆಯಲ್ಲ, ಅದು ಹಾಸ್ಯ ಕಲಾವಿದರಿಗೆ ಅದು ಬಹಳ ದೊಡ್ಡ ಟಾಸ್ಕ್ ಅದು. ಹಾಗಾಗಿ ನಟನೆಯಲ್ಲಿ ಕಾಮಿಡಿ ಟೈಮಿಂಗ್ ಅನ್ನ ಹೊಂದುವಂತದ್ದು, ಅದ್ರ ಬಗ್ಗೆ ಏನಂತೀರಿ? ಅವರ ಆ ಒಂದು ಚಿತ್ರದಲ್ಲಿ ಅವರು ಅಭಿನಯಿಸಿದಂತಹ ಪರಿ ಅವ್ರು ಮಾಡಿದ್ರಲ್ಲಿ 50 ಅವರ ಮುಖ ಅವ್ರು ಹೇಳ್ದಂಗೆ ಕೇಳ್ತಾ ಇತ್ತಮ್ಮ. ತುಂಬಾ ಜನ ನಟರಿಗೆ ಅವ್ರ ಮುಖ ಅವ್ರು ಹೇಳ್ದಂಗೆ ಕೇಳಲ್ಲ, ಆಮೇಲೆ ಶಕ್ತಿ ಹಾಕಿ ಮಾಡಲ್ಲ. ನಾನು ನೋಡ್ತೀನಿ ಇವತ್ತಿನ ನಟರುಗಳ ಅನೇಕ ಜನ ಶಕ್ತಿ ಹಾಕೋದಿಲ್ಲ. ಆದ್ರೆ ನೀವು ಯಾವುದೇ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎರಡರಲ್ಲೂ ಎಲ್ಲ ಪಿಕ್ಚರ್ಲು ಅವ್ರ ಶಕ್ತಿ ಹಾಕಿ ಮಾಡ್ತಾ ಇದ್ರಲ್ಲ, ಅದು ಬಹಳ ಅದ್ಭುತ ಅದು. ಆಮೇಲೆ ನನಗೆ ಗೊತ್ತಿದ್ದಂಗೆ ನಾನು ನಾಯಕನಾಗಿ ಅಭಿನಯಿಸಿದೆ ಗಡಿಬಿಡಿ ಬ್ರದರ್ಸ್ ಅಂತ, ಮತ್ತೆ ಬೇರೆ ಬೇರೆ ಕಲರ್ಸ್ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಹೀರೋ ಆಗಿ. ಆ ಪಿಕ್ಚರ್ ಕೂಡ ಮೇನ್ ಒಳ್ಳೆ ರೋಲ್ ಮಾಡಿದ್ರು ಅವರು. ಮತ್ತು ಗಡಿಬಿಡಿ ಬ್ರದರ್ಸ್ ಕೂಡ ಜನಾರ್ದನ್ ಅವರು ನನ್ನ ತಂದೆಯಾಗಿ ಆಕ್ಟ್ ಮಾಡಿದ್ರು, ನನಗೆ ಮತ್ತು ಇನ್ನೊಬ್ಬ ಹುಡುಗನಿಗೆ ಮತ್ತು ಶರಣ್ ಎಲ್ಲ ಆಕ್ಟ್ ಮಾಡಿದ್ರಲ್ಲಿ ಅವರು ತಂದೆಯಾಗಿ ಆಕ್ಟ್ ಮಾಡಿದ್ರು. ತುಂಬಾ ದಿವಸಗಳ ಕಾಲ ಒಬ್ಬ ಎಳೆಯ ತಲೆಮಾರಿನ ಬಂದಿರೋ ಒಬ್ಬ ಹೊಸ ಹುಡುಗ ತಮ್ಮ ಅಂತಲೇ ನಾವು ಟ್ರೀಟ್ ಮಾಡೋರು, ಬಹಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಆಮೇಲೆ ರಂಗಭೂಮಿಯಿಂದ ಬಂದವರು ಎಲ್ಲರೂ, ಅವರು ಒಂದು ಬೇರೆ ಒಂದು ಸಂಘ ಮಾಡ್ಕೊಂಡು ಯಾವಾಗ ಬಿಡುವಾಗುತ್ತೆ ಶೂಟಿಂಗ್ ಇರಲ್ಲ ಅವಾಗೆಲ್ಲ ರಂಗಭೂಮಿ ಕೆಲಸ ಮಾಡ್ತಾ ಇದ್ರು, ನಾಟಕ ಆಕ್ಟ್ ಮಾಡ್ತಾ ಇದ್ರು. ಮಗನಿಗೆ ಒಂದು ಒಳ್ಳೆ ಸ್ಥಾನ ದೊರಕಿಸ್ಕೊಟ್ರು, ವಿದ್ಯಾಭ್ಯಾಸ ಕೊಟ್ರು, ಚೆನ್ನಾಗಿ ಸೆಟ್ಲ್ ಮಾಡಿದ್ದಾರೆ. ಅವರು ನನಗೆ ಸುಖವಾಗಿದ್ರಮ್ಮ, ಏನು ಆರ್ಥಿಕವಾಗಿ ಚೆನ್ನಾಗಿದ್ರು ಅವರು, ಏನು ಅಪಾಯದಲ್ಲಿ ಏನಿರಲಿಲ್ಲ. ಯಾಕೆಂದ್ರೆ ಬ್ಯಾಂಕ್ ನಂತರ ಬಿಟ್ಟಿರೋ ಕೆಲಸದಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಿದ್ರು. ಅವ್ರು ಬ್ಯಾಂಕ್ ಅಲ್ಲಿ ಇದ್ರಿಂದ ಅವಾಗ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ನಿಂತೋಯ್ತು. ನಿಜ. ಚಿತ್ರಗಳಲ್ಲಿ ಯಾವ್ದು ತಮಗೆ ಆಪ್ತ ಅಂತ ಅನ್ಸುತ್ತೆ? ಯಾವ್ದನ್ನ ನೆನ್ಸ್ಕೋತೀರಿ ತಾವು ಅವರ ಅಂದ್ರೆ ಅಭಿನಯದ ಅವರ? ಹೇಳಿ ಸರ್. ನನಗೆ ಗೊತ್ತಿರೋ ತುಂಬಾ ಇಷ್ಟವಾದ ಪಿಕ್ಚರ್ ನನಗೆ ಅವ್ರದ್ದು ಉಪೇಂದ್ರ ಅವ್ರ ಪಿಕ್ಚರ್ ಅಲ್ಲಿ ಬಹಳ ಮುಖ್ಯವಾದ ಪಾತ್ರಗಳನ್ನ ಮಾಡ್ತಾ ಇದ್ರು ಅವರು. ಉಪೇಂದ್ರ ಅವರ ಇಶ್ ಅಂತ ಒಂದು ಪಿಕ್ಚರ್ ಬರ್ತಲ್ಲ, ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ನಿಜ. ಅವ್ರಿಗೆ ಒಂದು ಪೊಲೀಸ್ ಆಗಿ ಅವ್ರ ಜೊತೆ ನಮ್ಮ ವೈಜನಾಥ್ ಬಿರಾದಾರ್ ಮಾಡಿದ್ದಾರೆ. ಅವ್ರಿಬ್ರು ಕಾಂಬಿನೇಷನ್ ಅತ್ಯದ್ಭುತ. ಇನ್ಸ್ಪೆಕ್ಟರ್ ರೋಲು ಪ್ರತಿ ಸಣ್ಣ ಬರೋದು, ಏನು ಸಿಗದೆ ಕೈನಲ್ಲಿ ವಾಪಸ್ ಹೋಗೋದು, ಇನ್ಸ್ಪೆಕ್ಟರ್ ಪೊಲೀಸು. ಅದನ್ನ ಬಹಳ ಚೆನ್ನಾಗಿ ಮಾಡೋರು ಆ ಇನ್ಸ್ಪೆಕ್ಟರ್ ರೋಲ್ ನ ಅವರು. ಮತ್ತೆ ಎಲ್ಲಾ ತರ ರೋಲ್ ಮಾಡಿದ್ದಾರೆ, ಡಾಕ್ಟರ್ ಮಾಡಿದ್ದಾರೆ, ಅಪ್ಪ ಮಾಡಿದ್ದಾರೆ, ಅಣ್ಣ ಮಾಡಿದ್ದಾರೆ. 500 ಪಿಕ್ಚರ್ ವೈವಿಧ್ಯಮಯವಾದ ಪಾತ್ರ. ಪ್ರತಿ ಚಿತ್ರಕ್ಕೂ ಜೀವ ತುಂಬಿದಂತವರು. ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ರಮೇಶ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಟ ರಮೇಶ್ ಭಟ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಬ್ಯಾಂಕ್ ಜನಾರ್ದನ್ ಅವರನ್ನ ಕಳ್ಕೊಂಡಿದ್ದೀವಿ. ತಾವು ಕೊನೆಯದಾಗಿ ಅವರನ್ನ ನೋಡಿದ್ದು, ಮಾತನಾಡಿಸಿದ್ದು, ಅದನ್ನ ಸ್ಮರಿಸೋದಾದ್ರೆ? ಇಲ್ಲ, ನಾನು ಕರೋನಾ ಆದ್ಮೇಲೆ ಸ್ವಲ್ಪ ನಾನು ದೂರದಲ್ಲಿ ವಾಸ ಮಾಡ್ತಾ ಇದ್ದೆ. ಹಂಗಾಗಿ ಅವ್ರು ಕೂಡ ಚಿತ್ರರಂಗದಲ್ಲಿ ತುಂಬಾ ಆಕ್ಟಿವ್ ಆಗಿ ಇರ್ಲಿಲ್ಲ, ಅವ್ರಿಗೂ ಹುಷಾರಿಲ್ಲ ಇದ್ರು, ಹಂಗಾಗಿ ಭೇಟಿ ಆಗಿಲ್ಲ. ಆದ್ರೆ 80ರ ದಶಕದಿಂದ 90ರವರೆಗೂ ತುಂಬಾ ಆಕ್ಟಿವ್ ಆಗಿದ್ದವರು. ಅವಾಗ ಸಿಕ್ಕೋರು ಮಾತಾಡ್ತಿದ್ವಿ. ನಾ ಜನ ಅಂತಾನೆ ಮಾತಾಡ್ತಾ ಇದ್ದೆ, ಜನ ಹೆಂಗಿದ್ಯೋ ಅಂತಾನೆ ಮಾತಾಡ್ತಾ ಇದ್ದೆ. ತುಂಬಾ ಆತ್ಮೀಯರಾಗಿದ್ದವರು. ನಿಗರ್ವಿ ವ್ಯಕ್ತಿಯಾಗಿ ಅವರನ್ನ ಯಾವ ರೀತಿ ಸ್ಮರಿಸ್ತೀರಿ ಸರ್? ಅಂದ್ರೆ ಹಾಸ್ಯ ನಟರಾಗಿ ಜನರಿಗೆ ಪರಿಚಯ ಇದ್ದಾರೆ, ತಾವು ಹತ್ತಿರದಿಂದ ನೋಡಿರ್ತೀರಿ. ತುಂಬಾ ಚಿತ್ರದಲ್ಲಿ ಒಟ್ಟೊಟ್ಟಿಗೆ ಪಾಠ ಮಾಡಿದ್ದೀವಿ. ಆಗ ತುಂಬಾ ಆತ್ಮೀಯರು, ಒಂಚೂರು ಅಹಂ ಇರ್ಲಿಲ್ಲ, ತುಂಬಾ ಸಿಂಪಲ್ ವ್ಯಕ್ತಿ. ಹಾಗಾಗಿ 500ಕ್ಕೂ ಹೆಚ್ಚು ಚಿತ್ರಗಳು ನಡೆಸೋದು ಸಾಧ್ಯ ಆಯ್ತಾ ಅಂತ? ಬಹಳ ದೊಡ್ಡ ಸಾಧನೆ ಅದು. ಇನ್ನೂ ಜಾಸ್ತಿನೇ ಮಾಡಿದ್ದಾರೆ, ಎಣಿಕೆ ತಪ್ಪಿರ್ಬಹುದು. ಎಲ್ಲ ಚಿತ್ರದಲ್ಲೂ ಅವ್ರು ನಟಿಸೋದ ಚಿತ್ರ ಇಲ್ಲ ಅನ್ನೋ ಮಟ್ಟಿಗೆ ಇದೆ ಅವರ ಲಿಸ್ಟ್, ಬಹಳ ದೊಡ್ಡದಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಭಟ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಉತ್ತಮವಾದ ಅಭಿನಯ ಮಾಡೋದು. ನಿಜ. ಉತ್ತಮವಾದ ಅಭಿನಯ. ಅಶ್ಲೀಲ ಕಮ್ಮಿ ಇರ್ತಾ ಇತ್ತು ಅವ್ರ ಕಾಮಿಡಿ. ಅಶ್ಲೀಲವೇ ಇಲ್ಲ.
ಬಟ್ ಇತ್ತೀಚೆಗೆ ಅವರಿಗೆ ಅನಾರೋಗ್ಯ ಬಾಧಿಸ್ತಾ ಇತ್ತು, ಅಷ್ಟಾಗಿ ಅವರು ಎಲ್ಲೂ ಕಾಣಿಸ್ಕೊಂಡಿದ್ದಿಲ್ಲ, ಚಿತ್ರಗಳಲ್ಲೂ ಭಾಗಿಯಾಗಿದ್ದಿಲ್ಲ. 3-4 ವರ್ಷ ಆಯ್ತು ಅವರಿಗೆ. ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಭಟ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ನಟ ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ. 80-90ರ ದಶಕದ ಬಹುಬೇಡಿಕೆ ಹಾಸ್ಯ ನಟರಾಗಿದ್ದಂತಹ ಜನಾರ್ದನ್ ಇನ್ನು ನೆನಪು ಮಾತ್ರ.